ಐ ಕಡಿಮೆನೆ ಆಗೋದಿಲ್ಲ ಕುತೂಹಲ, ಇಡೀ ಜಗತ್ತನ್ನೇ ಸುತ್ತೋಷ್ಟದೆ ಕಾಲಲ್ ಬಲ, ಏನು ಇಲ್ಲ ಅಂದ್ರೂ ಕುಗೋದಿಲ್ಲ ನನ್ನಿ ಛಲ, ಚಕ್ರ ತಿರುಗ್ತಿದ್ರೆ ಎಲ್ಲ ಊರು ನಮ್ದೇ ಕಲ, ಹೊಡೆದುಕೊಂಡು ಪೆಡಲು ದಾಟಿದ ಕಡಲು, ಪ್ರಕೃತಿಯ ಒಡಲು ತಾಯಿಯ ಮಡಿಲು, ಎಲ್ಲ ನಿಂದೆ ಕಣವೋ ಸಂಚಾರಿ, ಇಲ್ಲಿ ನಿನ್ನದೇನು ಇಲ್ಲ ಕಣು ಸಂಚಾರಿ. ಈ ಮನೆಯಿಂದ ನಮ್ಮ ಜಾಗನ ಖಾಲಿ ಮಾಡ್ತಾಯಿದ್ದೀವಿ. ಸಮಯ ಸರಿಯಾಗಿ 1:30 ಬೆಳಗ್ಗೆಯಿಂದ 1-2 ವೀಡಿಯೋ ಎಡಿಟ್ ಮಾಡಿದೆ, ಯೂಟ್ಯೂಬ್ ವೀಡಿಯೋ. ಸಖತ್ ಖುಷಿ ಆಯಿತು. ಲೈನಲ್ಲಿ 4 ವೀಡಿಯೋ ಇದಾವೆ ಈಗ ಅಪ್ಲೋಡ್ ಮಾಡೋಕ್ಕೆ. ಹಂಗೆ 1-2 ಥಂಬ್ನೇಲ್ ಕ್ರಿಯೇಟ್ ಮಾಡಿ ಎಲ್ಲವನ್ನು ರಿಲೀಸ್ ಮಾಡಬೇಕು. ಅರ್ಮಾನ್ ಬೈಗೆ ಜೈ. ಅರ್ಮಾನ್ ಬೈಗೆ ಏನು ನೀವು ಇದನ್ನ ಹಿಂಗೆ ಹಾಕಿದ್ರಲ್ಲ, ನಾನು ಉಲ್ಟಾ ಹಾಕಿದ್ದೆ, ಇದನ್ನು ಮುಂದೆ ಹಾಕಿದ್ದೆ ಇಷ್ಟು ದಿನದಿಂದ. ಆಯಿತು, ಈಗ ಅರ್ಮಾನ್ ಬೈಗೆ ಜೈ. ಇದು ಹಿಂಗೆ ಹಾಕದೆ ಆ್ಯಕ್ಚುಲಿ. ಅರ್ಮಾನ್ ಬೈ ಥ್ಯಾಂಕ್ ಯು ಸೋ ಮಚ್. ನಾನು ನಿನ್ನೆ ಇದೇ ರಾತ್ರಿ ಬೆಳಗ್ಗೆನೇ ಕನ್ನಡ ತೊದಲಿಸುತ್ತೆ. ನಿನ್ನೆ ರಾತ್ರಿ ಇದೇ ಹೋಟೆಲಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ನಾವು ಹೆಚ್ಚು ಕಡಿಮೆ ಇಲ್ಲೇ ಮಲ್ಕೊಳ್ಳೋ ಪ್ಲಾನಲ್ಲಿದ್ವಿ. ಮತ್ತು ಅವ್ರು ಎಬ್ಬಿಸ್ಬಿಟ್ಟು ಬೇಡ ಅಲ್ಲೋಗಿ ಅಂತ ಅಲ್ಲಿ ಕಳಿಸಿದ್ರು. ಬೈ ಲೋ ಕಮ್ಮಿ ರೇಟಿಗೆ ಹಣ್ಣು ಸಿಗ್ತಾವೆ ತಗೊಳ್ಳಲ್ಲ. 50 का 2 kg सीताफल और ಹಾಂ ಲೋ ಹೋಗಲೆ ಖಾಲಿ ಹಾಕವಲೆ, 2 ನಿಮಿಷ ಬಿಟ್ಟರೆ ಖಾಲಿ ಹಾಕ, ಹೋಗು ಜಲ್ದಿ. ಸೈಕಲ್ ತಗೊಳಪ್ಪ, ಸೈಕಲ್ ಹಿಡ್ಕ, ನಾನು ಹೋಗಿ ತಗೊಂಬರ್ತೀನಿ ಹಣ್ಣು. ಫುಲ್ ಹಣ್ಣೆ ತಿನ್ನೋದು ಇವತ್ತು. 100 ರೂಪಾಯಿ 2 kg ಅಂತೆ. ಅಜ್ಜಿ ಸಿಕ್ಕಿದೆ ಚಾನ್ಸು ಹೊಡಿ ಅಂತ. ಈ ಆಪಲ್ ಬೇರೆ ಇದೆ, ಬಟ್ ಆಪಲ್ ಎಲ್ಲ ಉಳ್ಗೋಗಿ ಹೋಗ್ಬಿಟ್ಟಿದೆ ನೋಡಿ, ಎಲ್ಲ ಮೆತ್ತಗೆ ದಾದಾ. ಫೋನ್ ಪೇ ಕ್ಯಾ ಫೋನ್ ಪೇ 1 ಮಿನಿಟಾ ಉದರ 1 ಮಿನಿಟ್ ಅದ. ಸೈಕಲ್ ನೋಡಿ ಫುಲ್ ಹಣ್ಣುಗಳಿಂದ ತುಂಬ ಹೋಗ್ಬಿಟ್ಟಿದೆ. ಇದಿಷ್ಟಕ್ಕೂ ಸೇರಿ 250 ರೂಪಾಯಿ ಆಯಿತು. ನನಗೆ ಗೊತ್ತಿಲ್ಲ ಅವ್ರು ಕದ್ಕೊಂಬಂದವರು ಏನು ಮಾಡ್ಕೊಂಬಂದವರು ಅಂತ. ಆದರೆ ಆ್ಯಪಲ್ನ 100 ರೂಪಾಯಿ kg ಕೊಡ್ತಾರೆ, ಇದನ್ನು 50 ರೂಪಾಯಿ kg ಕೊಡ್ತಾರೆ ಮೋಸಂಬಿ ಹಣ್ಣು. ಹೊಡಿ ಮಗ. ಮೊದಲನೇ ಸಲ ದಾರಿಲಿ ಯಾರೋ ಒಬ್ಬರು ಬೆಳಗ್ಗೆನೇ ಊಟ ಕೊಡಿಸ್ತಾರೆ. ಬೆಳಗ್ಗೆ ಅಲ್ಲ, ಅವೆಲ್ಲ ಮಧ್ಯಾಹ್ನ ಆಗಿದೆ, ಊಟ ಕೊಡಿಸ್ತಾರೆ. ಈ ಥರದ ಅನುಭವಗಳೆಲ್ಲ ತುಂಬ ಕಡಿಮೆ ಕೊಂಕಣಲ್ಲಿ. ಥ್ಯಾಂಕ್ಸ್ ದಾದಾ. ಏತಿ ಮರಾಠಿ ಏತಿ ತೋಡ. ಹಾಂ ಚಿಕನ್ ತಾಲಿ ಲಗಾ. ಬೈ ಥ್ಯಾಂಕ್ಸ್ ಬೈ. ನಾ ಆ್ಯಕ್ಚುಲಿ ಬೈರೋಂಗಿಂತ ಮೊಸರು ಹುಡುಕ್ತಾ ಇದ್ವಿ. 1 ಮೊಸರು ಥರ ಕೇಳಿದ್ರೆ ನಮ್ಮ ಅಣ್ಣ 3 ಮೊಸರು ತಂದು ಕೊಟ್ಟವನೆ. ಮಗ ಈ ಥರದ್ದೊಂದು ಹೋಸ್ಟ್ ನಮ್ಗೆ ಸಿಕ್ಕಿರಲಿಲ್ಲ ಅಲ್ವಾ. ರೈಸ್ सही चपाती है ना. चल बस हुआ. चलो बाय भाई. थैंक यू सो मच भाई. थैंक यू. मैं फ़ोन करता हूँ अगर उधर रूम का अवेलेबल होता मुरुड में. ठीक है भाई, मैं बता देता हूँ. थैंक यू सो मच. गोवर्धन जाएगा ना बीच. हाँ वैसी बीच से दिवाएगा. बहुत हेल्प हुआ. अरे नहीं यार चलो. ठीक है भाई, बाय बाय. ए आडम बरले ಒಂದೇ ಒಂದು ಮ್ಯಾಚ್ ಕ್ರಿಕೆಟ್. ಅಯ್ಯ हमको एक बाल दे दो ना. ಅಪ್ಪ ನಮ್ಮ ತಾಯಿ ಅಣ್ಣಗೂ ಮುಟ್ಟಲ್ಲ ಕಣ ಇದನ್ನ. ಹೊಡೆಯಕತ್ತೀನೋ ಸಣ್ಣ ಹುಡುಗಿದ್ದಾಗ ನನಗೆ ಆಡೋಕ್ಕೆ ಬರ್ತಿದ್ದಿಲ್ಲ क्रिकेट आड़के. भाई मैं जब बच्चा था ना तब क्रिकेट खेलने को नहीं जाता था, क्योंकि मेरे को मारना नहीं आता था. नहीं बॉलर भी नहीं, बैटर भी नहीं, कुछ नहीं करते थे. क्रिकेट खेलने का मत नहीं आता मेरे को. हाँ एक बाल ಅಪ್ಪ ನಮ್ಮ ತಾಯಿ ಎಣ್ಣೆಗೂ ಕಣ ಹಿಂಗೆಲ್ಲ ಹಾಕಿರ ಬೈ. ಹಾಂ ಆಯಿತು ಬರೋ, ನಾನು ಹೊಸಿತೀನಿ ನೋಡಲೆ ಬಾಲಲ್ಲೇ ಹೊಸಿಯೋದು. ನಾನು ಹೊಸಿಯೋದು ನೋಡಿ ಕಲ್ತ್ಕ ಬಾಲ್ ಹೆಂಗೆ ಹೊಸಿಯೋದಂತ. ಗೈಸ್ ನಾವು ಸದ್ಯಕ್ಕೆ ಮಹಾರಾಷ್ಟ್ರದಾಗಿದ್ದೀವಿ. ಮಹಾರಾಷ್ಟ್ರದಾಗೆ ಮುಂಬೈಯಿಂದ ಒಂದು 100 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಮುಕ್ಳಾರ ಬಾರ ಇದೆಯಾ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಗ. ಹಿಂಗೆ ಹೊಸಿಬೇಕಲ್ಲೇ, ಹಿಂಗೆ ಹೊಸಿತಾರೆ. ಯಾವ ಬಾಲ್ ಹೊಸಿಯಕ್ಕೆ ಬರಲ್ಲ ಲಳೆ. ಆಯ್ತು 2 ಪಿಚ್ಚಿ ಬರುತ್ತೆ ನೋಡ್ಲಿ ಈಗ. ತಗೊಳ್ಳಲೆ ಒಲ್ಲೆ ಹೊಡೆದ ಕಣ ಹುಡ್ಕೋ ಬಾ ಈಗ. ಬಾಲ್ ಕಳೆದೋಯ್ತು.
100 रुपये दंडा भाई, कितनी 100 रुपये ना बाल, कितना होता है बाल? 100 रुपये ना बाल है हिड़के लास्ट बाल अಷ್ಟೇ भाई, लास्ट बाल भाई। गाँव का नाम क्या है? ಶಿರವಣೆ. ಇದು ರಾಯಗಢ ಜಿಲ್ಲೆಯ ಶಿರವಣೆ ಎಂಬ ಊರು. सुदर्शन संचारी, उसको दिखा थोड़ा. स्टे बट वीडियो आएगा 1 महीने बाद. ಹಾಂ, ಒಂದೇ ಪಿಚ್ಚಿಗೆ ಬರ್ತದೆ ನೋಡಲೆ ಬಾಲ್. ಬರುವ ಸ್ಟೇಲೇ ಇಲ್ಲ, ಸ್ವಲ್ಪ ಸೈಡಿಗೆ ನಿಂತ್ಕೊ ಬರುವ, ಇಲ್ಲೇ ನಿಂತ್ಕೊ ಅಷ್ಟೇ. ಲೇ ಆ ಕಡೆ ಮೂಲೆಗೆ ನಿನ್ನ ಗರ್ಲ್ ಫ್ರೆಂಡ್ ಇಟ್ಟಿ ಎಲ್ಲೇ? ಹಾಂ, ಫುಲ್ ಹೈ ಎಲಿವೇಶನು. 2 ಕಡೆ ದಿಬ್ಬ ಸಿಗುತ್ತೆ ನಮಗೆ. ನೆಕ್ಸ್ಟ್ ಇದಕ್ಕೆ ಹೋಗೋತ್ತಿಗೆ, ಎಲ್ಲಿಗೆ ಹೋಗೋತ್ತಿಗೆ, ನೆಕ್ಸ್ಟ್ ದಿಗಿ ಅಂತಿದೆ, ಅಲ್ಲೊಂದು ಫೆರ್ರಿ ಸರ್ವಿಸ್ ಇದೆ, ಅಲ್ಲಿಗೆ ಹೋಗೋತ್ತಿಗೆ 2 ಕಡೆಗೆ ಸಿಗುತ್ತೆ ನಮಗೆ. ಸದ್ಯ ಅವತ್ತು ಮಳೆ ಬರ್ತಿಲ್ಲ, ಇವತ್ತಿಂದ ಮಳೆ ಇಲ್ಲ ಅಂತ ನ್ಯೂಸ್ ಇತ್ತು ಮೊನ್ನೆ. ಇಲ್ಲದೆ ಇದ್ದರೆ ಸಾಕು ಮಳೆ, ಇವತ್ತಿಂದ ಆರಾಮಾಗಿರ್ಬೋದು. ಅತ್ಲಾಗೆ ಮಳೆ ಇದ್ದರೆ ಸಖತ್ ಕಷ್ಟ. ಹೆಂಗಿದೆ ಮಗ ರಸ್ತೆ? ಚೆನ್ನಾಗಿದೆಯಾ? ಪರವಾಗಿಲ್ಲ. ರಾಯಗಢ ಜಿಲ್ಲೆನಲ್ಲಿ ಎಲ್ಲ ರೋಡು ಚೆನ್ನಾಗಿದಾವಲ್ಲ, ನಮ್ಮ ಎಲ್ಲೂ ಕೆಟ್ಟ ರೋಡ್ ಸಿಗಲಿಲ್ಲ. ಮಗ ಈ ಕಾರ್ಗಳು ಸೈಡ್ ಹಾಕ್ಬೇಕು ಅನ್ಕೊಂಡು ಹೆಂಗೆ ಮಾಡೋಣ? ನಿಜ ಸೈಡ್ ಹಾಕ್ತೀನಿ, ಅವ್ರು ನಿಧಾನಕ್ಕೆ ಹೋಯ್ತವ್ರೆ. ಡೌನ್ ಮಸ್ತಿದೆ, ಒಂದಾರು ಸೈಡ್ ಹಾಕ್ತೀನಿ. ವಿಲ್ ಟ್ರೈ. ಫುಲ್ ನಿಧಾನಕ್ಕೆ ಹೊಂಟಾರೆ ಎಲ್ಲರೂ. ಒಬ್ಬನ ಸೈಡ್ ಹಾಕ್ಬೋದು ಈಗ ನಾವು. ಅಯ್ಯೋ ಅವ್ನ ಅಜ್ಜಿ ಫಾಸ್ಟಾಗಿ ಹೋಯ್ತವ್ರೆ. ಒಬ್ಬನ ಯಾರನ್ನಾರು ಹಾಕ್ತೀನಿ ನೋಡು. ಎಷ್ಟು ತಣ್ಣಗಿದೆ. ಮಸ್ತಾಗಿದೆ. ಜಾಲಿ ಕಾಲಿ ಉಡಾಯ್ಸ್ ಅಡ ಪಾವ ಪಂಬಮ್ಮ. ಇಟ್ ಈಸ್ ಟೈಮ್ ಮ್ಯಾನ್, ಇಟ್ ಈಸ್ ಟೈಮ್. ನಂದು ಬ್ರೇಕ್ ಹಿಡಿತಾ ಇಲ್ಲ ಅಲ್ಲಿ. ಬಿಡ್ತೀನಿ ನೋಡೋದು ನೀಗ ಗೇಟ. ಸರ್ಕಳ ಅಜ್ಜಿ. ಏನು ಆಗಾಗ ಸೈಡ್ ಆಗಾಗೈತಿಲ್ವ ಅಂದರೆ ನಾನು ಒಬ್ಬನೇ ಸೈಡಾಗಿ ಹೋಯ್ತು. ಇನ್ನು ಭೈರವ ಇದ್ದಾನೆ. ಈಗ ಅವನ್ನೆಲ್ಲ ಬ್ರೇಕಿಗೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು. ಹತ್ರಕ್ಕೆ ಹೋಗಿ ಬ್ರೇಕ್ ಹಿಡಿಲಿಲ್ಲ ಅಂದರೆ ಅಷ್ಟೇ, ಆಗಲಿಲ್ಲ ಬಿಡು. ಅದನ್ನೇ ಇದ್ರೆ ಸೈಡ್ ಹಾಕ್ಬಿಡ್ಬೋದಿತ್ತು ಅನ್ಸುತ್ತೆ. ಕುದುರೆನೇ ಆದರೆ ಕುದುರೆ ಕಟ್ಟಾಕೋರೆ ಹೊಡೆಯೋಕ್ಕಲ್ಲ. ಇದು ಯಾವುದೋ ಒಂದು ದೊಡ್ಡ ಸಿಟಿಗೆ ಬಂದಿದ್ದೀವಿ. ಇದು ಮಾರ್ಕೆಟ್ ಲೈನ್ ಅನಿಸುತ್ತೆ. ಎಲ್ಲ ಥರದ ಅಂಗಡಿಗಳಿದ್ದಾವೆ. ಏನಾದ್ರು ತಗೋಬೇಕಿದ್ರೆ ನಮ್ಮ ಹುಡುಗಂಗೆ ಹೇಳ್ತೀನಿ ತಡ್ರಿ. ಅಣ್ಣ ಕೇಳಿಸಿದ್ಯಾ ಅಣ್ಣ? ಒಂದು ಸೋಪಿನ ಪುಡಿ, ಒಂದು ಸೋಪು, ಒಂದು ಬ್ರಷ್ಷು. ಒಂದು ಬ್ರಷ್ಷು, ಸೋಪಿನ ಪುಡಿ, ಸೋಪು ತಗೋಣ. ಅದು ಎಲ್ಲ ಹೋಗೈತಣ್ಣ, ನಂಗೆ ಗೊತ್ತಿಲ್ಲ ಎಲ್ಲಿ ಹೋಗೈತೆ ಅಂತ. ತಗೋಣ, 3 ದಿವಸ ಆಯ್ತಣ್ಣ ಅಂತಕ್ಕಿಲ್ಲ. ತಕ ವಡಪಾವ್ ತಿಂತೀನಣ್ಣ. ಇಲ್ಲಿ ಯಾವ ಬೀಜ ಇದಾವಣ್ಣ? ಬೀಜ ಚೆನ್ನಾಗಿದೆಯಾ? ರೋಸ್ಟೆಡ್ ಎತ್ತಲಿ ತಗೊಂತೀನಿ ನಾನು. ನಿಂಗೆ ಬೇಕಾ ಬಿಡುವ? ತಾಯಿ 20 रुपये का. और ये 20 रुपये का. ಲೋ ಶೇಂಗಾದಲ್ಲೇ 4 ಥರ ಶೇಂಗಾ ಇಟ್ಟರು ಕಣೋ ಇವರಲ್ಲೋ. ಲೇ ಸೋಪಿನ ಪೌಡ್ರ್ ತಗೊಳಪ್ಪ ನನಗೆ. ನಂಗೆ ಸೋಪ್ ಬೇಡ. ಸೋಪಿನ ಪುಡಿ ಮೈಗೆ ಹಚ್ಚೋದು, ಬಟ್ಟೆಗೆ ಹಚ್ಚೋದು. ಸೋಪಿನ ಪೌಡ್ರು ಮೈಗೆ ಹಚ್ಚೋ ಸೋಪು, ಪೇಸ್ಟು, ಅದು ಬ್ರಷ್ಷು.
ಏ ಮೈಸೂರು ಸ್ಯಾಂಡ್ಲು ಮಗ, ಮೈಸೂರು ಸ್ಯಾಂಡ್ಲು ಮಗ. ಅಲ್ಲಿ ಇಲ್ಲಾಂದ್ರೆ ಬೇರೆ ಕಡೆ ತಗ. मैसूर सैंडल ಅವ್ರಿಗೆ ಅದೇ 20 ಹೋಗ್ಯಾ. ಲೋ ನಾನು ಇವನು ಬೇರೆ ತಗೊಂಡೆ ಕಣ, ನಾವು ಇನ್ನೂ ಹಣ್ಣೆ ತಿಂದಿಲ್ಲಲೇ. नहीं वो सो है। मैसूर सैंडल शॉप है छोटा वाला। ए बड़ा वाला ले, छोटा वाला ಸಿಗಲ್ಲ ಮೈಸೂರು ಸ್ಯಾಂಡ್ಲು. 62 ರೂಪಾಯಿ 42 ರೂಪಾಯಿ ಇರುತ್ತೆ. 69 ओके 69 ठीक है ना 69 लिया। ನಾವು ಇವಾಗ ದಿಗಿ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲೊಂದು ಫೆರ್ರಿ ಇದೆ, ಇಲ್ಲಿಂದ ಫೆರ್ರಿ ತೊಗೊಂಡ್ರೆ ನಮಗೆ ಮುಂಬೈ ಹೋಗಿ ತುಂಬ ಹತ್ರ ಆಗುತ್ತೆ. ಮಗ ಇಲ್ಲೇ ಇದ್ದೀನಿ ಫೆರ್ರಿ ಮುಂದೆ, ಫೆರ್ರಿ ಮುಂದೆ ಇದ್ದೀನಿ. ಯಾ ನಮ್ಮ ಫೆರ್ರಿ ಹತ್ರ ಬಂದಿನ ಕಣ, ಬಾರ ಬೋಟ್ ಐತೆ ಬೇಗ. दादा और कितनी मिनट बाकी है दादा, और कितनी मिनट बाकी है? टाइम है 20 मिनट। क्या हो गया बोलो। नो दोस्त है आ रहे हैं इधर ही 2 मिनट में। हाँ इधर रुक जाओ। ओके ओके दादा, 2 साइकिल 2 आदमी 1 कुत्ता। 2 साइकिल 2 आदमी 1 कुत्ता कितनी? हाँ 2 आदमी 82। दादा तिकडे QR कोड आहे? हो ಕ್ಯಾಶ್ नाही. ಈ ಪ್ರಯಾಣದಲ್ಲಿ ನಿಮಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಅಂಡ್ ಮರೀನ್ ದಾದಾ ಹೋಗ್ಯಾ, ಎಲ್ಲ ಒಂದೇ ವೆಬ್ಸೈಟು careferry.in, ಅಲ್ಲಿಂದ ಇಲ್ಲಿ ಮಟ್ಟ. ಫೋನ್ ನಂಬರ್ ಚೇಂಜ್ ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ಅನ್ಸುತ್ತೆ. दादा थैंक यू. ಹೊಡಿಯಮ್ಮ, 10 ರೂಪಾಯಿ 2 ರೂಪಾಯಿ 3 ರೂಪಾಯಿ ಹೆಚ್ಚು ಕಮ್ಮಿ. चलो भाई आने दो अंदर गाड़ी तुम्हारा। ನಮ್ಮ ಶ್ರೇಣಿದಿ ಲೈಟ್ ಹಾಳಾಗೋಗೈತೆ, ಮಾಯಿಶ್ಚರು ನೋಡಿಲಿ, ಇದೆಲ್ಲ ಮಾಯಿಶ್ಚರಿಂದ ಆಗಿರೋದು, ಕಲರ್ ಚೇಂಜ್ ಆಗೈತಲ್ಲ ಅದೆಲ್ಲ. ನಮ್ಮ ಬೋಟು ಮೂವ್ ಆಗ್ತಿದೆ, ಫೆರ್ರಿ ಮಾತ್ರ ಜೋರಾಗಿ ಗಾಳಿ ಬೀಸ್ತಿದೆ. ಇಲ್ಲಿ ನೋಡಿ ಅಲೆಗಳು ನೋಡಿ ಹೆಂಗವೆ ನೋಡಿ, ಅಲೆಗಳು ಕಾಣಿಸ್ತಿದೆಯಲ್ಲ, ಸಖತ್ ಜೋರಾಗಿ ಗಾಳಿ ಬೀಸ್ತಿದೆ. ಭೈರವ ಬಾರ ಇಲ್ಲಡ ಹತ್ತ ಇಲ್ಲಿ ಭೈರವ ಅಪ್. ಎಸ್ ನೋಡಲ್ಲ ಹೆಂಗೈತೆ ನೀರು, ಚಿನ್ನ ನೀರು ಹೆಂಗಾಯ್ತು? ಹಾಂ ನೀರು ನೋಡಲಿ ಅಲ್ಲಿ. ಯಾಕೆ ನಮ್ಮದು ಫೆರಿನ ಚಾಲೂ ಮಾಡ್ಬಿಟ್ಟು ಹಂಗೆ ಬಂದ್ ಮಾಡಿದ್ರು. ಇದನ್ನು ಏನೂ ಇಲ್ಲ ಮಗ, ಹಿಂಗೆ ಹಿಂಗೆ ಅನ್ನೋದಷ್ಟೇ ಓಪನ್ ಆಗುತ್ತೆ. ನೀನೇ ಜಾಸ್ತಿ ತಿನ್ನು ಮಗ, ನೀನೇ ಚೆನ್ನಾಗಿರೋ. ತಗೋ, ಇದು ಅವಾಗಲೇ ತಗೊಂಡಿದ್ದು, ಫ್ರೀ ಕೊಟ್ಟಿದ್ದು ನನಗೆ ಅವನು. ಚಾಲೂ ಮಾಡಿರಪ್ಪ, ಚಾಲೂ ಮಾಡಿ ಎತ್ಕೊಂಡು ಹೊಂಟಾರೆ. ಇವಾಗ ಈ ಕಡೆ ಎಲ್ಲ ಟ್ರಾಫಿಕ್ ಸಾಕತ್ ಕಡಿಮೆ ಇದೆ. ಇವಾಗ ಅಣ್ಣ ಎಲ್ಲ ವಾಪಸ್ ಎಳೆಯಕತ್ತೆ ನೋಡ್ರಿ. ಓ ಕೈಯಲ್ಲೇ ತಿರುಗಿಸ್ತಾ ಇದ್ರೆ ನಿಧಾನಕ್ಕೆ ಅದು ಮೇಲೆ ಎದ್ದೇಳುತ್ತೆ. ಇದು ಬ್ರೇಕ್, ನಮ್ಮ ಸೈಕಲ್ ಬ್ರೇಕ್ ಪ್ಯಾಡ್ ಇರ್ತಾವಲ್ಲ ಅದೇ ಥರದ್ದು ಬ್ರೇಕ್ ಪ್ಯಾಡ್ ಅಲ್ಲ. ಹಾಂ ಅದೇ ಥರದ್ದು ಹೇಳಿ, ಅದೇ ಮಟೀರಿಯಲ್. ಇದು ನಿಂಗೆ ಅಂದ್ರೆ ಲಾಕ್ ಆಗ್ಬಿಡುತ್ತೆ. ಈಗ ಆ ಕಡೆ ಅವರು ಎತ್ತುತ್ತವ್ರೆ, ಈ ಕಡೆ ಇವರು ಎತ್ತುತ್ತವ್ರೆ. ಈಗ ತಿರುಗಿಸ್ತಾವ್ರೆ ನಮ್ಮ ಬೋಟ್ನ. ಬಂದು ಇಳಿತು ನಮ್ಮದು ಈ ಕಡೆ ಫೆರ್ರಿ ದಾಟಾಯ್ತು. ಇಲ್ಲ ಯಾವ ನದಿಯಲ್ಲ ಇದು, ನದಿ ಹೆಸರು ಮಾಡ್ತೋಯ್ತಲ್ಲ, ನದಿಯಲ್ಲ ಇದು, ಸಮುದ್ರದ ಬ್ಯಾಕ್ ವಾಟ್ರ್ ಇದು. ಇಲ್ಲಿ ಇದು ಸಮುದ್ರ ಏನಿದೆಯಲ್ಲ, ಇಲ್ಲಿಂದ ಹಿಂಗೆ ಒಳಗೆ ಬಂದಿರೋದು ನೀರು. ಇಲ್ಲಿ ಯಾವ ನದಿನೂ ಇಲ್ಲ, ಮಣ್ಣು ಇಲ್ಲ, ಎಲ್ಲ ಹಿಂದೆ ಒದ್ದಿರೋದು ಬ್ಯಾಕ್ ವಾಟ್ರ್ ಇದು. ಇನ್ನು ಈ ಫೆರ್ರಿ ಹೆಸರು ಐಶ್ವರ್ಯ ಅಂತ.
ರತ್ನಗಿರಿ 40030 ಇದ್ರದ್ದು ನಂಬರು. ಮರೀನ್ ಓನರ್ ಇವರೇ ಅನಿಸುತ್ತೆ ಇದ್ರದ್ದು. ಎಲ್ಲ ಕಡೆ ಬೋಟ್ ಇರೋದೆಲ್ಲ ಇವ್ರದ್ದೇ. ಅದೇ ಕನ್ಫ್ಯೂಷನ್ ಇದೆ ಕಣ. ಈ ರೋಡ ಪಕ್ಕದ ರೋಡ್ ಅಂತ. ಇದೇ ರೋಡ್ ಬರ. ಕೋಸ್ಟ್ ಗಾರ್ಡ್ ಮುಂದೆ ಹೋಗ್ತಾ ಇರೋ ರೋಡ್ ಕರೆಕ್ಟ್ ಇದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ಲೇ. ಕೋಸ್ಟ್ ಗಾರ್ಡ್ ಸ್ಟೇಷನ್ ಇದು ಮುರುಡು. ಲೋ ಇದು ಕಣ ನೇವಿ ಅವ್ರದ್ದು. ಕೋಸ್ಟ್ ಗಾರ್ಡು ಫುಲ್ ಸಮುದ್ರ ಕಾಯೋದು ಇವ್ರೇನೆ. ಸಮುದ್ರದಿಂದ ಬರೋ ಎಲ್ಲ ಆಪತ್ತುಗಳನ್ನ ತಡೆಯೋದು ಇವ್ರೇನೆ. ಕರ್ನಾಟಕದಲ್ಲಿರೋ ಕೋಸ್ಟಲ್ಲಿ ಮಾತ್ರ ಕರ್ನಾಟಕ ಸ್ಟೇಟ್ ಪೊಲೀಸವರೇ ಕಾಯ್ತಾರೆ. ಇಂಡಿಯಾದಲ್ಲಿ ಮಿಕ್ಕಿದ ಎಲ್ಲ ಸ್ಟೇಟಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡೇ ಕಾಯೋದು. ಬಟ್ ನಮ್ಮ ರಾಜ್ಯದಲ್ಲಿ ಅದೊಂದು ವಿಶೇಷ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅವ್ರದ್ದೇ ಇದೆ ಪ್ಯಾಟ್ರೋಲಿಂಗು, ಅವರೇ ಕಾಯ್ತಾರೆ. ಅದೇನೋ ಅದೆಲ್ಲ ಕಾರವಾರದಲ್ಲಿ ಇಂಡಸ್ಟ್ರಿಗಳಿಗೆ ಬೇರೆ ಇರುತ್ತೆ. CSF ಅಂತ. CSF ಅಲ್ಲ CRPF ಅಲ್ಲ. ಫ್ಯಾಕ್ಟ್ರಿಗಳಿಗಿಂತಲೇ ಸಪ್ರೇಟಾಗಿ ಒಂದು ಆರ್ಮಿ ಇದೆ. ಅವರು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನ ಕಾಯ್ತಾರೆ. ಇಲ್ಲ ಎಕ್ಸ್ ಆರ್ಮಿ ಅವರಲ್ಲ ಕಣ. CISF ಅಂತ, ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಸೊ ಅವರು ಇಂಡಸ್ಟ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇರ್ತಾವೆ ಗೊತ್ತಾ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಇಂಡಸ್ಟ್ರಿಗಳು ಇರ್ತಾವಲ್ಲ, ಅವನ್ನೆಲ್ಲ ಕಾಯೋದು ಅವರು. ಅದು ಸೇಮ್ ಮಿಲಿಟ್ರಿ ಥರನೇ. CSF BSF ಹೆಂಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, CISF ಇಂಡಸ್ಟ್ರಿಗಳಿಗೆ ಮಾತ್ರ. ಅವ್ರು ರಿಟೈರ್ಡ್ ಎಲ್ಲ ಹೈರ್ ಮಾಡಲ್ಲ. ಅಲ್ಲಿಂದ ರಿಟೈರ್ಡ್ ಆದ್ರೆ ಮತ್ತೆ ಬೇರೆದು ಮಾಡ್ಬೋದು ಎಕ್ಸ್ಟ್ರಾ. ಅದು ಸೇಮ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ವಿಸ್ ಥರನೇ. 62 ವರ್ಷಕ್ಕೆ ರಿಟೈರ್ಮೆಂಟು. ನಿಮಿಷ ಇರು. ಹೇಳಿ ಇವಾಗ. ಆರ್ಮಿಲಿ 35 ವರ್ಷಕ್ಕೆ ರಿಟೈರ್ಡಾ? ಯಾರು ಹೇಳಿದ್ದು ಆರ್ಮಿಲಿ 15 ವರ್ಷಕ್ಕೆ ಸರ್ವಿಸ್ ಮಾಡಿ ರಿಟೈರ್ಡ್ ಆಗ್ತಾರಲ್ಲ, ಅದು VRS ಅನ್ಸುತ್ತೆ. ಅವರ ಓನಾಗೇನೋ ಮಾಡ್ತಾರಲ್ಲ. ಇಲ್ಲ ಮಗ, ನೀನು ಹೇಳ್ತಿರೋದು ಸೆಕ್ಯೂರಿಟಿ ಏಜೆನ್ಸಿ ಕಣ. ಏಜೆನ್ಸಿ ಎಲ್ಲ ಬಿಡಿ, ಅದೇನೋ ಮಿಸ್ಟೇಕ್ ಇರ್ಬೋದು. ಬಟ್ ನಾನು ಆರ್ಮಿ ಟ್ರೈನಿಂಗ್ ತಗೋತಾ ಇರ್ಬೇಕಾದ್ರೆ ನಮ್ಮ ಸರ್ ಇದ್ರಲ್ಲ, ಅವರು 20 ವರ್ಷ ಏನೋ ಸರ್ವಿಸ್ ಮಾಡಿ ಬಂದಿದ್ರು ಆರ್ಮಿಯಲ್ಲಿ. ಆಮೇಲೆ ಇಂಥದಕ್ಕೆ ಟ್ರೈ ಮಾಡ್ತಾ ಇದ್ರು. ಈಗ ರೈಲ್ವೆ ಪೊಲೀಸ್ ಒಂದಿದೆ, ರೈಲ್ವೆ ಆರ್ಮಿ, ಮತ್ತೆ ಈ ತರ. ರೈಲ್ವೆ ಆರ್ಮಿ ಇಲ್ಲ ಮಗ. ಇದು ರೈಲ್ವೆನಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಾ, RPF. ಇದೇನಲ್ಲೇ ಇಷ್ಟೊಳಗಿದೆ ಆಳ. ಇಲ್ಲೇ CSF ಇದೆ. ಇವ್ರು ನನ್ನ ಮಕ್ಳು ಎಂಥವ್ರು ಇಟ್ಟೋರಲ್ಲಿ. CSF ಅವ್ರಿಗೆ ಅರ್ಜೆಂಟಾಗಿ ಏನಾದ್ರು ರೋಡ್ ಬೇಕು ಅಂದರೆ ಕಿತ್ತೋಗಿರೋ ರೋಡ್ ಇದೆ ಇಲ್ಲಿ. ಯಪ್ಪ, ಇದಲ್ಲೇ ದೇಶದ ಸೆಕ್ಯೂರಿಟಿ ಪ್ರಶ್ನೆ ಮಗ ಇದೆಲ್ಲ. ಇಲ್ಲೇ ಪಕ್ಕದಲ್ಲಿ CSF ಇದೆ. ಅರ್ಜೆಂಟ್ ಅವ್ರಿಗೆ ಏನೋ ಲ್ಯಾಂಡಿಂದ ಏನೋ ಸಾಗಿಸ್ಬೇಕು. ಇದು ನೋಡ್ರೆ ಈ ಥರ ಇದೆ, ಕಿತ್ತೋಗಿರೋ ಥರ. ಅವರು ಇದು ಟ್ರೈ ಮಾಡ್ತಾ ಇದ್ರು. ರೈಲ್ವೆ ಪೊಲೀಸ್ ಮತ್ತೆ ರೈಲ್ವೆ ಫೋರ್ಸ್ ಮತ್ತೆ ಒಂದು ಏನದು ವಿದ್ಯುತ್ ಕೇಂದ್ರ ಬರುತ್ತಲ್ಲ, ನೀರನ್ನು ಉತ್ಪಾದನೆ ಮಾಡ್ತಾರಲ್ಲ, ಅದರಲ್ಲಿ ವರ್ಕ್ ಮಾಡ್ತಾ ಇದ್ರು ಆಸ್ ಎ ಸೆಕ್ಯೂರಿಟಿ ಗಾರ್ಡ್. ಅದರಲ್ಲಿ ರಿಟೈರ್ಡ್ ಅಂದರೆ ಇದು VRS ತಗೊಂಡಿರೋರಿಗೆಲ್ಲ ಏಜ್ ಇರೋರಿಗೆ ಸ್ಪೆಷಲ್ ಕೋಟಾ ಇರುತ್ತೆ ಕಣೋ. ಆ ಕೋಟಾದಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನಮ್ಗನ್ಸುತ್ತೆ. ಎಲ್ಲರೂ ಸೆಕ್ಯೂರಿಟಿ ಇದಾರಲ್ಲ, ಎಲ್ಲರೂ ಎಕ್ಸ್ ಆರ್ಮಿನೇ ಇರ್ತಾರೆ. ಎಕ್ಸ್ ಆರ್ಮಿ ಅವರೆಲ್ಲ ಇರ್ತಾರೆ. ಅದರಲ್ಲಿ ಯಾರು ಇರ್ತಾರೆ ಎಕ್ಸ್ ಆರ್ಮಿ ಅಂದರೆ, ಇವಾಗ ಉದಾಹರಣೆಗೆ ಒಂದು ಪ್ರೈವೇಟ್ ಏಜೆನ್ಸಿ ಇರುತ್ತೆ ಆಯಿತಾ. ಇವಾಗ ಉದಾಹರಣೆ ಹೆಂಗಳಪ್ಪ, ಉಡುಪಿಲೊಂದು ಜಿಲ್ಲಾ ಆಸ್ಪತ್ರೆ ಇದೆ. ಅಲ್ಲೆಲ್ಲ ಸೆಕ್ಯೂರಿಟಿ ಗಾರ್ಡ್ ನಿಂತಿರ್ತಾರೆ. ಲೆಫ್ಟು ಸ್ಟ್ರೈಟ್ ಹೋಗ್ಬೋದು, ಲೆಫ್ಟ್ ಹೋಗ್ಬೋದು. ಸ್ಟ್ರೈಟ್ ಹೋಗೋಣ ಬಾ. ಏನೋ ಹೇಳ್ತಿದ್ದೆ ನಾನು ನಿಮಗೆ. ಉಡುಪಿಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆ ಇದೆ. ಆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿಗಳಿರ್ತಾರೆ. ಇವಾಗ ಗೌರ್ಮೆಂಟ್ ಅವ್ರು ಏನು ಮಾಡೋರು ಅಂದರೆ, ಮೊದಲೆಲ್ಲ ಅವರೇ ಸೆಕ್ಯೂರಿಟಿಗಳನ್ನ ಹೈರ್ ಮಾಡ್ತಿದ್ರು ಗೌರ್ಮೆಂಟ್ ಅಪಾಯಿಂಟ್ ಆಗಿ, D ಗ್ರೂಪ್ ನೌಕರನಾಗಿ. ಈಗ ಅದನ್ನು ಏನು ಮಾಡೋರೆ, ಹೊರಗುತ್ತಿಗೆ ಅಂತ ಮಾಡಿದ್ದಾರೆ. ಹೊರಗುತ್ತಿಗೆ ಅಂದರೆ, ನೋಡಪ್ಪ ನನಗೆ ಇಷ್ಟು ಜನ ಸೆಕ್ಯೂರಿಟಿಗೆ, ಇಲ್ಲಿ ಸೆಕ್ಯೂರಿಟಿ ಕಾಯೋಕ್ಕೆ ಇಷ್ಟು ಜನ ಬೇಕು ಅಂತ ನಾನು ಹೇಳ್ತೀನಿ, ಒಂದು ಟೆಂಡರ್ ಕರಿತೀನಿ. ಆ ಟೆಂಡರ್ನ ಅಕ್ಸೆಪ್ಟ್ ಮಾಡಿ
ನೀನು ಪಾರ್ಟಿಸಿಪೇಟ್ ಮಾಡ್ಬೋದು ಟೆಂಡರಲ್ಲಿ, ನಾನು ಇಷ್ಟಕ್ಕೆ ಮಾಡಿಸ್ಕೊಡ್ತೀನಿ, ಇದು ಇಷ್ಟು ಜನ ಸೇರಿಸ್ತೀನಿ, ಇದೆಲ್ಲ ಈ ಥರ ಸೆಕ್ಯೂರಿಟಿ ಕೊಡ್ತೀನಿ ಅಂತ ನೀನು ಟೆಂಡರ್ ತೊಗೋಬೋದು. ಅದನ್ನ ಟೆಂಡರ್ ತೊಗೊಂಡು ನೀನು ಆ್ಯಸ್ ಎ ಕಂಪನಿ, ಪ್ರೈವೇಟ್ ಕಂಪನಿ, ನೀನು ಜನನ ಹೈರ್ ಮಾಡ್ತೀಯ. ಅದರಲ್ಲಿ ಒಂದಿಷ್ಟು ಜನ ರಿಟೈರ್ಡ್ ಮಿಲಿಟ್ರಿ ಅವ್ರು ಇರ್ತಾರೆ, ಎಕ್ಸ್ ಆರ್ಮಿಯವ್ರು ಇರ್ತಾರೆ, ಆಯಿತಾ. ಅದು ಆ ಥರ ಇವಾಗ ವರ್ಕ್ ಆಗ್ತಿದೆ. ಅದರಲ್ಲೇ ಒಳಗುತ್ತಿಗೆ ಅಂತ ಬರುತ್ತೆ. ಗೌರ್ಮೆಂಟೇ ಹೋಗಿ ಇಲ್ಲ, ಒಳಗುತ್ತಿಗೆ ಅಂದರೆ ಗೌರ್ಮೆಂಟು ಒಂದು ಕಾಲ್ ಫಾರ್ಮ್ ಮಾಡುತ್ತೆ, ಈ ಥರ ಟೆಂಡರ್ಗೆ 11 ತಿಂಗಳು ಕೆಲಸ ಮಾಡೋದಕ್ಕೆ ನಮಗೆ ಎಂಪ್ಲಾಯೀಸ್ ಬೇಕು, ಸೊ ನೀವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ, ಅದು ಒಳಗುತ್ತಿಗೆ. ಡೈರೆಕ್ಟಾಗಿ ಇವರೇ ಕಾಲ್ ಫಾರ್ಮ್ ಮಾಡಿದ್ರೆ ಅದು ಒಳಗುತ್ತಿಗೆ. ಹೊರಗಡೆ ಆದರೆ ಏಜೆನ್ಸಿನ ಅಪಾಯಿಂಟ್ ಮಾಡ್ಕೊಂಡು ಅವ್ರ ಥ್ರೂ ತೊಗೊಂಡ್ರೆ ಅದು ಹೊರಗುತ್ತಿಗೆ. ಇವಾಗ ಒಳಗುತ್ತಿಗೆ ಮೇಲೆ ಡಾಕ್ಟ್ರುಗಳನ್ನ, ಹೊರಗುತ್ತಿಗೆ ಮೇಲೆ ಡಿ ಗ್ರೂಪ್ ಸಿ ಗ್ರೂಪ್ ನೌಕರರನ್ನ ಹೈರ್ ಮಾಡ್ತಿರ್ತಾರೆ. ಇದರಿಂದ ಎಲ್ಲ ಸರ್ಕಾರಕ್ಕೆ ಲಾಭ, ದುಡ್ಡು ಉಳಿಸ್ತಾ ಇದೆ ಸರ್ಕಾರ, ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತಿಲ್ಲ. ಈ ಏಜೆನ್ಸಿಗಳನ್ನ ಮಾಡ್ಕೊಂಡಿರೋರೆಲ್ಲ ಪೊಲಿಟಿಕಲ್ ಲಿಂಕ್ ಇರೋರು. ಈಗ ನಿನಗೆ ಜಿಲ್ಲಾಸ್ಪತ್ರೆದು ಟೆಂಡರ್ ಬೇಕು ಅಂದರೆ ನೀನು ಅಲ್ಲಿ ಲೋಕಲ್ MLAಗೆ MP ಗೆ ದುಡ್ಡು ಕೊಡಬೇಕು, ಡೀಲು. ಹೀಗೆಲ್ಲ ವರ್ಕ್ ಆಗ್ತಾಯಿದೆ. ಜನಗಳನ್ನ ಹೀಗೆಲ್ಲ ಚೂತ್ಯ ಮಾಡ್ತಾರೆ. ಟೆಂಡರ್ ಎಲ್ಲ ಕೂಗ್ತಾರೆ, ಬಟ್ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ಕೊಡ್ತೀವಿ ನಾವು ಟೆಂಡರ್ ಅಂತ. ಹಾಗೆ ಅದೇ ಸ್ಕ್ಯಾಮು. ಟೆಂಡರಲ್ಲಿ ಲೋಯೆಸ್ಟ್ ಪ್ರೈಸು, ಹೈಯೆಸ್ಟ್ ಪ್ರೈಸ್ ಅಲ್ಲ. ಟೆಂಡರಲ್ಲಿ ಯಾರು ಕಡಿಮೆ ದುಡ್ಡಿಗೆ ಮಾಡಿಕೊಡ್ತಾರೋ ಅವ್ರನ್ನ ಹೈರ್ ಮಾಡೋದು. ನನಗೆ ಒಂದು ಮನೆ ಕಟ್ಟಬೇಕು, ಮನೇನ ನೀನು ಎಷ್ಟು ಕಟ್ಕೊಡ್ತೀಯಾ, ಇದು ನನ್ನ ರಿಕ್ವೈರ್ಮೆಂಟ್ ಅಂತ ನಾನು ಟೆಂಡರ್ ಕರಿತೀನಿ. ನಾನು 10,000 ರೂಪಾಯಿ ಹೇಳಿದ್ರೆ ನೀನು 9,999 ರೂಪಾಯಿ ಹೇಳಿದ್ರೆ ನಿಂಗೆ ಬರುತ್ತೆ ಅದು ಟೆಂಡರು, ಅಷ್ಟೇ. ಇದು ಮುರುಡ ಅಲ್ಲ, ಊರ ಹೆಸರೇನು ಇದೆಲ್ಲ, ಮುರುಡು ಮುಂದಿರೋದು ಯಾವುದೋ ಬೇರೆ ಊರು, ಊರಲ್ವಾ? ಹಾಂ, ಎಲ್ಲ ಈಗ ಹಬ್ಬ ಮಾಡೋರು. ಇನ್ನೂ ಒಂದು ವಾರಗಟ್ಟಲೆ ದೀಪಾವಳಿ ಹಬ್ಬ ಮಾಡ್ತಾರಲ್ಲ ಇವರು. ಹಬ್ಬಕ್ಕೆ ಭೈರವ ಶಬ್ದ ಮಾಡಬೇಡ, ಸುಮ್ಮನೆ ರಲ್ಲಿ. ಇವನು ಒಳ್ಳೆ ಎಲ್ಲರಿಗೂ ಮಾತಾಡ್ಸ್ಕೊಂತ ಹೋಗ್ತಿರ್ತಾನೆ, ಅವು ತಲೆಕೆಟ್ಟು ಬೊಗಳ್ತವೆ. ಈಗ ಇಲ್ಲಿ ಚೈನೀಸ್ ಸೆಂಟ್ರ್ ಇದೆ ಮಗ, ತಟ ಅನ್ನಿಸ್ತವ್ರೆ ಪಕ್ಕ. ಅದೇ ಇಲ್ಲೇ ಬಾ ಮುಂದೆ, ಇಲ್ಲೇ ಏನಾರು ತಗೊಳ್ಳುವ. ಯಾಕೋ ಈಗ ಹೊಟ್ಟೆ ಚುರು ಅಂತಿದೆ, ತಕೊಂಡು ಮುಂದೆ ಹೋಗುವ, ಆಯಿತಾ? ಎಲ್ಲನೂ ಮಾಡಿದ್ದೀನಿಲೇ, ಊಟ ಇಲ್ದೇನೂ ಮಲಗಿದ್ದೀನಿ. ಬರೀ ಹಣ್ಣು ತಿಂದು ಬರೀ ನೀರು ಕೊಡು, ಸ್ಯಾಟಿಸ್ಫೈ ಎಲ್ಲ ಆಗಲ್ಲ ಮಗ ಜೀವನದಲ್ಲಿ. ಏಯ್ ಮಗ ರೈಸ್ ಚೆನ್ನಾಗಿದೆಯಾ? ನಾನು ಸ್ಪೂನಲ್ಲಿ ಇಟ್ರೇನು ಸಮಸ್ಯೆ ಇಲ್ಲ ತಾನೆ?